ಮಕರ ರಾಶಿಯವರೇ, ಇದು ನಿಜಕ್ಕೂ ಸಾಮಾನ್ಯ ದಿನವಲ್ಲ. ಜನವರಿ 18ರಂದು ಬರುವ ಮೌನಿ ಅಮಾವಾಸ್ಯ ನಿಮ್ಮ ಜೀವನದ ಕರ್ಮ ಬಂಧಗಳನ್ನು ಆಳವಾಗಿ ಸ್ಪರ್ಶಿಸುವಷ್ಟು ಗಂಭೀರ ಹಾಗೂ ದೈವಿಕ ಶಕ್ತಿಯನ್ನು ಹೊಂದಿರುವ ಅಪರೂಪದ ದಿನವಾಗಿದೆ. ಈ ಅಮಾವಾಸ್ಯೆ ಕೇವಲ ಚಂದ್ರನ ಅಸ್ತಮನೆಯ ಸಂಕೇತವಲ್ಲ. ನಿಮ್ಮ ಜೀವನದಲ್ಲಿ ಬಹುಕಾಲದಿಂದ ಸಾಗುತ್ತಿರುವ ಶ್ರಮ, ಸಹನೆ, ತಡವಾದ ಫಲ, ಹೊಣೆಗಾರಿಕೆಯ ಭಾರ, ನಿರಂತರ ಜವಾಬ್ದಾರಿಗಳ ಒತ್ತಡ, ಹಣಕಾಸಿನ ಅಡೆತಡೆಗಳು, ಕುಟುಂಬ ಮತ್ತು ವೃತ್ತಿಯಲ್ಲಿ ಎದುರಾಗುತ್ತಿರುವ ಮೌನವಾದ ಸಂಕಷ್ಟಗಳು ನಿಧಾನವಾಗಿ ಕರಗಲು ಸಿದ್ಧವಾಗುವ ದೈವಿಕ ಸಂಧಿಕಾಲವಾಗಿದೆ. ಶಿಸ್ತು, ತಾಳ್ಮೆ ಮತ್ತು ಕಠಿಣ ಪರಿಶ್ರಮವೇ ಮಕರ ರಾಶಿಯ ಶಕ್ತಿ. ಆದರೆ ಅನೇಕ ಬಾರಿ ನೀವು ಎಲ್ಲವನ್ನು ಸರಿಯಾಗಿ ಮಾಡಿದರೂ ಫಲ ಮಾತ್ರ ತಡವಾಗುತ್ತಿರುವ ಅನುಭವ ನಿಮಗಿರಬಹುದು. ಈ ಮೌನಿ ಅಮಾವಾಸ್ಯ ಅದೇ ಸ್ಥಗಿತಗೊಂಡ ಶ್ರಮಕ್ಕೆ ಹೊಸ ಚಲನೆ ನೀಡುವ ಕಾಲವಾಗಿದೆ. ಆದರೆ ಈ ದೈವಿಕ ಕೃಪೆ ಸ್ವಯಂಚಾಲಿತವಾಗಿ ದೊರೆಯುವುದಿಲ್ಲ. ಈ ಪವಿತ್ರ ದಿನದಲ್ಲಿ ನೀವು ಒಂದು ವಿಭಿನ್ನ ಆದರೆ ಅತ್ಯಂತ ಅರ್ಥಪೂರ್ಣ ಉಪಾಯವನ್ನು ಶ್ರದ್ಧೆಯಿಂದ ಮಾಡಲೇಬೇಕು. ಆ ಉಪಾಯವೇನೆಂದರೆ ಕಾಗೆಗಳಿಗೆ ಆಹಾರ ಅರ್ಪಿಸುವುದು. ಮಕರ ರಾಶಿಯವರೇ, ಕಾಗೆಯನ್ನು ಇಲ್ಲಿ ಸಾಮಾನ್ಯ ಪಕ್ಷಿ ಎಂದು ಕಾಣಬೇಡಿ. ಕರ್ಮ, ಶನಿ ಮತ್ತು ಪಿತೃಗಳೊಂದಿಗೆ ನೇರವಾಗಿ ಸಂಬಂಧ ಹೊಂದಿರುವ ದೈವಿಕ ಸಂಕೇತವೇ ಕಾಗೆ. ಮಕರ ರಾಶಿಯ ಅಧಿಪತಿ ಶನಿದೇವರು. ಶನಿಯ ಪ್ರಭಾವದಲ್ಲಿ ಬದುಕುವ ನೀವು ಬಹುತೇಕ ಜೀವನದಲ್ಲಿ ಕರ್ತವ್ಯ ಮೊದಲು ಸುಖಾನಂತರ ಎಂಬ ನಿಯಮದಂತೆ ನಡೆಯುತ್ತೀರಿ. ಮೌನಿ ಅಮಾವಾಸ್ಯೆಯ ದಿನ ಮೌನ, ವಿನಯ ಮತ್ತು ಶ್ರದ್ಧೆಯೊಂದಿಗೆ ಕಾಗೆಗಳಿಗೆ ಆಹಾರ ನೀಡಿದರೆ ನಿಮ್ಮ ಮೇಲೆ ಜಮಾಯಿಸಿರುವ ಶನಿ ಸಂಬಂಧಿತ ಕಠಿಣ ಕರ್ಮಬಂಧಗಳು ನಿಧಾನವಾಗಿ ಸಡಿಲಗೊಳ್ಳಲು ಆರಂಭಿಸುತ್ತವೆ. ಕೆಲಸದಲ್ಲಿ ತಡವಾಗುತ್ತಿರುವ ಪ್ರಗತಿ, ಹಣಕಾಸಿನ ಸ್ಥಿರತೆ ಬರದಿರುವುದು, ಪರಿಶ್ರಮಕ್ಕೆ ತಕ್ಕ ಗೌರವ ಸಿಗದಿರುವುದು ಇವೆಲ್ಲವೂ ಕ್ರಮೇಣ ಸರಿಯಾದ ದಾರಿಗೆ ಬರುತ್ತವೆ. ಸಣ್ಣದಾಗಿ ಕಾಣುವ ಈ ಸೇವೆಯೊಳಗೆ ಮಕರ ರಾಶಿಯವರ ಜೀವನಕ್ಕೆ ಅತ್ಯಂತ ಆಳವಾದ ಬದಲಾವಣೆ ತರುವ ಶಕ್ತಿ ಅಡಗಿದೆ. ಆದರೆ ಇದು ನಂಬಿಕೆ ಮತ್ತು ಶಾಂತಿಯೊಂದಿಗೆ ಮಾಡಿದಾಗ ಮಾತ್ರ ತನ್ನ ಸಂಪೂರ್ಣ ಫಲವನ್ನು ತೋರಿಸುತ್ತದೆ. ಮಕರ ರಾಶಿಯವರೇ, ಈ ಮೌನಿ ಅಮಾವಾಸ್ಯೆಯಲ್ಲಿ ಶನಿ, ಸೂರ್ಯ ಮತ್ತು ರಾಹುಗಳ ಸೂಕ್ಷ್ಮ ಸಂಯೋಗ ನಿಮ್ಮ ಕರ್ಮ ಕ್ಷೇತ್ರವನ್ನು ತೀವ್ರವಾಗಿ ಸ್ಪರ್ಶಿಸುತ್ತಿದೆ. ಜವಾಬ್ದಾರಿ, ಶಿಸ್ತು ಮತ್ತು ಸಹನೆಯೇ ನಿಮ್ಮ ಶಕ್ತಿ. ಆದರೆ ಕೆಲವೊಮ್ಮೆ ಅತಿಯಾದ ಗಂಭೀರತೆ, ಭಾವನೆಗಳನ್ನು ಒತ್ತಿ ಹಿಡಿಯುವ ಸ್ವಭಾವ ಮತ್ತು ನಾನು ಎಲ್ಲವನ್ನು ತಾನೇ ಹೊರುತ್ತೇನೆ ಎಂಬ ಮನಸ್ಥಿತಿ ನಿಮ್ಮ ಭಾಗ್ಯಕ್ಕೆ ಅಡ್ಡಿಯಾಗುತ್ತದೆ. ಈ ಅಮಾವಾಸ್ಯೆಯಲ್ಲಿ ರೂಪುಗೊಳ್ಳುತ್ತಿರುವ ದೈವಿಕ ಯೋಗ ಮಕರ ರಾಶಿಯವರ ಜೀವನದಲ್ಲಿನ ಆ ಅಡಗಿದ ಭಾರವನ್ನು ಹಗುರಗೊಳಿಸುವ ಶಕ್ತಿಯನ್ನು ಹೊಂದಿದೆ. ಶಾಸ್ತ್ರಗಳಲ್ಲಿ ಈ ಸ್ಥಿತಿಯನ್ನು ಶನಿ ಕಠಿಣನಾದರೂ ನ್ಯಾಯಪ್ರಿಯ ಎಂದು ವಿವರಿಸಲಾಗಿದೆ. ಇದರ ಅರ್ಥ ನೀವು ಮಾಡಿದ ಪ್ರತಿಯೊಂದು ಸತ್ಯ ಶ್ರಮಕ್ಕೂ ಫಲ ಸಿಗುವ ಸಮಯ ಹತ್ತಿರ ಬರುತ್ತಿದೆ. ನಿಂತು ಹೋದ ಕೆಲಸಗಳು ಮತ್ತೆ ಚಲಿಸಬಹುದು. ತಡೆದ ಹಣದ ಹರಿವು ನಿಧಾನವಾಗಿ ಸರಾಗವಾಗಬಹುದು ಮತ್ತು ಸಮಾಜದಲ್ಲಿ ನಿಮ್ಮ ಮೌಲ್ಯ ಮತ್ತೆ ಗುರುತಿಸಲ್ಪಡುವುದು. ಆದರೆ ಇದರ ಸಂಪೂರ್ಣ ಫಲ ಎಲ್ಲರಿಗೂ ಸಿಗುವುದಿಲ್ಲ. ಅದಕ್ಕಾಗಿ ಒಂದು ಗುಪ್ತ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಸ್ನೇಹಿತರೆ, ಈ ಉಪಾಯವನ್ನು ಯಾರಿಗಾದರೂ ಹೇಳಿಕೊಂಡರೆ ಅಥವಾ ಪ್ರದರ್ಶನವಾಗಿ ಮಾಡಿದರೆ ಅದರ ಶಕ್ತಿ ಕ್ಷೀಣಿಸುತ್ತದೆ. ಮೌನವೇ ಇದರ ಜೀವ, ಸಹನವೇ ಇದರ ಬಲ. ಮೌನಿ ಅಮಾವಾಸ್ಯೆಯ ದಿನ ನಿಮ್ಮ ಒಳಗಿನ ಗಂಭೀರತೆಯನ್ನು ವಿನಯವಾಗಿ ಪರಿವರ್ತಿಸಿ ಯಾರಿಗೂ ತಿಳಿಯದಂತೆ ಸಂಪೂರ್ಣ ಭಕ್ತಿಯಿಂದ ಈ ಸೇವೆಯನ್ನು ಮಾಡಿದಾಗ ಮಾತ್ರ ಈ ದೈವಿಕ ಯೋಗ ಮಕರ ರಾಶಿಯವರ ಮೇಲೆ ತನ್ನ ಸಂಪೂರ್ಣ ಕೃಪೆಯನ್ನು ಸುರಿಸುತ್ತದೆ. ಫಲದ ಆತುರವಿಲ್ಲದೆ, ಲೆಕ್ಕಾಚಾರವಿಲ್ಲದೆ ಮಾಡಿದ ಈ ಮೌನ ಸೇವೆಯೇ ನಿಮ್ಮ ಜೀವನದಲ್ಲಿ ಸ್ಥಿರತೆ, ಭದ್ರತೆ ಮತ್ತು ಆಂತರಿಕ ಶಾಂತಿಗೆ ದಾರಿ ತೆರೆಯುತ್ತದೆ. ಮಕರ ರಾಶಿಯವರೇ, ಕಾಗೆ ಎಂದರೆ ಕೇವಲ ಪಕ್ಷಿಯಲ್ಲ, ಅದು ಪಿತೃಗಳ ಆಶೀರ್ವಾದ ಮತ್ತು ಶನಿದೇವರ ಕರ್ಮ ಸಂದೇಶವನ್ನು ಹೊತ್ತುಕೊಂಡು ಬರುವ ದೈವಿಕ ವಾಹಕ. ಪಿತೃದೋಷ, ಶನಿದೋಷ, ದೀರ್ಘಕಾಲದ ಸಾಲ, ಕೆಲಸದಲ್ಲಿ ತಡೆ, ಪದೋನ್ನತಿ ವಿಳಂಬ ಮತ್ತು ಜೀವನದಲ್ಲಿ ಎಷ್ಟೇ ಮಾಡಿದರೂ ಸಾಲದು ಎಂಬ ಭಾವನೆ ಇವೆಲ್ಲದಕ್ಕೂ ಪರಿಹಾರ ಶಕ್ತಿ ಕಾಗೆಗಳಿಗೆ ಆಹಾರ ನೀಡುವ ಸೇವೆಯಲ್ಲಿ ಅಡಗಿದೆ. ವಿಶೇಷವಾಗಿ ಅಮಾವಾಸ್ಯೆಯಂತಹ ದಿನದಲ್ಲಿ ಈ ಸೇವೆ ಮಾಡಿದರೆ ಪಿತೃಗಳ ಅನುಗ್ರಹ ಸಕ್ರಿಯವಾಗಿ ಕೆಲಸ ಮಾಡುತ್ತದೆ ಮತ್ತು ನಿಮ್ಮ ಜೀವನದಲ್ಲಿನ ಕಾಣದ ಅಡೆತಡೆಗಳು ನಿಧಾನವಾಗಿ ಕರಗಲು ಆರಂಭಿಸುತ್ತವೆ. ಮಕರ ರಾಶಿಯವರೇ, ಜನವರಿ 18 ಅಂದರೆ ನಾಳೆ ಮೌನಿ ಅಮಾವಾಸ್ಯೆಯ ದಿನ ಬೆಳಗ್ಗೆ ಸೂರ್ಯೋದಯಕ್ಕೂ ಮೊದಲು ಎದ್ದು ಸ್ನಾನ ಮಾಡಿ, ಸ್ವಚ್ಛ ಬಟ್ಟೆ ಧರಿಸಿ, ಮನಸ್ಸಿನಲ್ಲಿ ಶುದ್ಧ ಸಂಕಲ್ಪ ಮಾಡಿಕೊಳ್ಳಿ. ನನ್ನ ಜೀವನದಲ್ಲಿರುವ ಕರ್ಮಭಾರ, ತಡ, ಸಾಲ ಮತ್ತು ಅಡಚಣೆಗಳು ದೂರವಾಗಲಿ ಎಂದು ಪ್ರಾರ್ಥಿಸಿ. ನಂತರ ನಿಮ್ಮ ಕೈಯಿಂದ ಸರಿಯಾದ ಆಹಾರವನ್ನು ಕಾಗೆಗಳಿಗೆ ಅರ್ಪಿಸಬೇಕು. ಇಲ್ಲಿ ಆಹಾರಕ್ಕಿಂತ ನಿಮ್ಮ ಶ್ರದ್ಧೆ, ಸಹನೆ ಮತ್ತು ಸರಳತೆಯೇ ಮುಖ್ಯ. ಆ ಆಹಾರ ಏನು ಗೊತ್ತಾ? ಅದು ಬಿಸಿ ಅನ್ನ ಮತ್ತು ಸ್ವಲ್ಪ ಎಳ್ಳೆಣ್ಣೆ ಅಥವಾ ತುಪ್ಪ. ಆ ಅನ್ನದೊಳಗೆ ಸ್ವಲ್ಪ ಕಪ್ಪು ಎಳ್ಳು ಮತ್ತು ಒಂದು ಚಿಟಿಕೆ ಉಪ್ಪು ಸೇರಿಸಬೇಕು. ಶಾಸ್ತ್ರಗಳ ಪ್ರಕಾರ ಕಪ್ಪು ಎಳ್ಳು ಶನಿಯ ಕಠಿಣತೆಯನ್ನು ಶಮನಗೊಳಿಸುತ್ತದೆ. ತುಪ್ಪ ಅಥವಾ ಎಣ್ಣೆ ಜೀವನದ ಒಣತೆಯನ್ನು ಕಡಿಮೆ ಮಾಡುತ್ತದೆ
ಮತ್ತು ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ಈ ರೀತಿ ತಯಾರಿಸಿದ ಅನ್ನವನ್ನು ಮೌನವಾಗಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಕಾಗೆಗಳಿಗೆ ಇಡಬೇಕು. ಕಾಗೆಗಳು ತಿನ್ನುವುದನ್ನು ಕಂಡು ತೃಪ್ತಿ ಪಡಬೇಕು. ಅದು ಪಿತೃಗಳ ಒಪ್ಪಿಗೆಯ ಸಂಕೇತ. ಈ ಸೇವೆ ಮಾಡುವಾಗ ಯಾರೊಂದಿಗೂ ಮಾತನಾಡಬಾರದು, ಫೋನ್ ಬಳಸಬಾರದು. ಮೌನವಾಗಿರುವುದು ಇಲ್ಲಿ ಕೇವಲ ಒಂದು ನಿಯಮವಲ್ಲ, ಅದೇ ಈ ಉಪಾಯದ ಆತ್ಮ. ಹೊರಗಿನ ಮೌನಕ್ಕಿಂತ ನಿಮ್ಮ ಒಳಗಿನ ಸಹನೆ ಮತ್ತು ವಿನಯ ಇನ್ನಷ್ಟು ಮುಖ್ಯ. ಆ ಕ್ಷಣದಲ್ಲಿ ನಿಮ್ಮ ಹೃದಯದಲ್ಲಿ ಕೇವಲ ಒಂದು ಭಾವನೆ ಇರಲಿ: ನನ್ನ ಜೀವನದಲ್ಲಿ ಸ್ಥಿರತೆ, ಭದ್ರತೆ, ಆರೋಗ್ಯ ಮತ್ತು ಮನಸ್ಸಿನ ಶಾಂತಿ ಬರಲಿ. ಪದಗಳ ಅಗತ್ಯವಿಲ್ಲ, ಭಾವನೆಯೇ ಸಾಕು. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.